ಕ್ಯಾಪ್ಟನ್ ಆಗಿದ್ದು ಇಷ್ಟ ಆಗಿಲ್ಲ ಅಂತ ಹೇಳ್ದೆ ಅಲ್ವಾ? ಇಷ್ಟ ಆಗಿಲ್ಲ, ಈಗ ಒಬ್ರು ಬಂದಾಗ ಇನ್ನೊಂದರ ಎಲ್ಲರೂ ನೋಡ್ತಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಸ್ನೇಹಿತರಾಗಿದ್ದವರು ಎದುರಾಳಿಗಳಾಗುವುದು, ಪರಸ್ಪರ ಕೂಗಾಡುತ್ತಿದ್ದವರು ಸ್ನೇಹಿತರಾಗಿ ಬಿಡುವುದು ಹೊಸದೇನೂ ಅಲ್ಲ. ಕೆಲವೊಮ್ಮೆ ಈ ಭಿನ್ನಾಭಿಪ್ರಾಯ ಬಹಳ ಬೇಗ ಶಮನವಾಗಿ ಬಿಡುತ್ತದೆ, ಆದರೆ ಕೆಲವೊಮ್ಮೆ ಬಹಳ ದಿನ ಮುಂದುವರಿಯುತ್ತದೆ. ಇದೀಗ ರಾಶಿಕಾ ಹಾಗೂ ಸೂರಜ್ ಸ್ನೇಹದಲ್ಲಿ ಬಿರುಕು ಮೂಡಿದಂತೆ ಕಾಣುತ್ತದೆ. ಆಚೆ ಬರ್ಲಿ, ಕ್ಯಾಪ್ಟನ್ ಆಗಿದ್ದು ಇಷ್ಟ ಆಗಿಲ್ಲ ಅಂತ ಹೇಳ್ದೆ ಅಲ್ವಾ? ಸ್ನೇಹಿತರಾಗಿದ್ದವರು ಎಲ್ಲವನ್ನ ಸಹಿಸಿಕೊಂಡ್ರೆ ಚೆನ್ನಾಗಿರುತ್ತದೆ, ಆದರೆ ತಿರುಗಿ ಮಾತನಾಡಿದರೆ, ಪ್ರಶ್ನಿಸಿದರೆ ಕೆರೆಕ್ ಸಹಜ. ಸದ್ಯ ರಾಶಿಕಾ ಹಾಗೂ ಸೂರಜ್ ನಡುವೆ ಇದೇ ಆಗಿದೆ. ಸೂರಜ್ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಮನೆಗೆ ಬಂದಿದ್ರು. ಆರಂಭದಿಂದಲೂ ರಾಶಿಕಾ ಜೊತೆ ಬಹಳ ಕ್ಲೋಸ್ ಆಗಿದ್ದಾರೆ. ಸ್ನೇಹಕ್ಕಿಂತ ಹೆಚ್ಚು ಎನ್ನುವಂತೆ ಇಬ್ಬರ ಬಾಂಧವ್ಯ ಇದೆ. ರಾಶಿಕಾ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದಾರೆ. ಇದರ ಬೆನ್ನಲ್ಲೇ ಆಕೆಯ ವಿರುದ್ಧ ಸೂರಜ್ ಕೂಗಾಡಿದ್ದಾರೆ. ಶನಿವಾರ ಪ್ರೋಮೋದಲ್ಲಿ ಅದು ಗೊತ್ತಾಗಿದೆ. ಸೂರಜ್ ವಿಚಾರದಲ್ಲಿ ಎಲ್ಲರ ಮುಖವಾಡ ಹೊರಗಡೆ ಬರಲಿ ಅಂತ ರಾಶಿಕಾ ಕೂಗಾಡಿದ್ದಾರೆ. ಅದಕ್ಕೆ ಸೂರಜ್ ಪ್ರತಿಕ್ರಿಯಿಸಿದ್ದಾರೆ. ಇದು ಇಬ್ಬರ ನಡುವೆ ವಾಗ್ಯುದ್ಧಕ್ಕೆ ಕಾರಣವಾಗಿದೆ. ಆಚೆ ಬರ್ಲಿ, ಕ್ಯಾಪ್ಟನ್ ಆಗಿದ್ದು ಇಷ್ಟ ಆಗಿಲ್ಲ ಅಂತ ಹೇಳ್ದೆ ಅಲ್ವಾ? ಇಷ್ಟ ಆಗಿಲ್ಲ, ಈಗ ಒಬ್ರು ಬಂದಾಗ ಇನ್ನೊಂದರ ಎಲ್ಲರೂ ನೋಡ್ತಿದ್ದಾರೆ. ನಾನು ಕ್ಯಾಪ್ಟನ್ ಆಗಿದ್ದು ಇಷ್ಟ ಆಗಿಲ್ಲ ಅಂದೆ ಅಲ್ವಾ? ಹಾಗಿದ್ರೆ ಯಾಕೆ ಬಂದು ಕಂಗ್ರಾಟ್ಸ್ ಹೇಳ್ದೆ ಅಂತ ರಾಶಿಕಾ ಕೇಳಿದ್ದಾರೆ. ಅವಳು ಹೇಗೆ ಕ್ಯಾಪ್ಟನ್ ಆದ್ಲು ಅಂತ ಅಂದೆ. ಕ್ಯಾಪ್ಟನ್ ಆದ್ರೆ ಸ್ವಂತ ಬುದ್ಧಿ ಬೇಕು. ಮುಂಚೆ ಒಂದು ತರ, ಈಗ ಒಂದು ತರ ಆಡೋದಲ್ಲ, ಎಲ್ಲರೂ ನೋಡ್ತಿದ್ದಾರೆ ಅಂತ ಸೂರಜ್ ತಿರುಗೇಟು ಕೊಟ್ಟಿದ್ದಾರೆ. ಆಚೆ ಬರ್ಲಿ, ಕ್ಯಾಪ್ಟನ್ ಆಗಿದ್ದು ಇಷ್ಟ ಆಗಿಲ್ಲ ಅಂತ ಹೇಳ್ದೆ ಅಲ್ವಾ? ಇಷ್ಟ ಆಗಿಲ್ಲ, ಈಗ ಒಬ್ರು ಬಂದಾಗ ಇನ್ನೊಂದರ ಎಲ್ಲರೂ ನೋಡ್ತಿದ್ದಾರೆ.